ಅಯ್ಯೋ 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 ಅಪ್ಪ ದೇವ್ರೆ, ನಾನು ಈ ವಾಷಿಂಗ್ ಮಿಷಿನ್ ಮೇಲೆ ಯಾವಳ ಕಣ್ಣು ಬೀಳ್ದಿದ್ದಂಗೆ ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ಹಂಗೋ ಹಿಂಗೋ ಮಾಡಿ ಭಾಗ್ಯಲಕ್ಷ್ಮಿ ದುಡ್ಡು, ಹಂಗೆ ನೀ ರೇಷನ್ ದುಡ್ಡು ಎಲ್ಲಾನು ಉಳಿಸ್ಬಿಟ್ಟು ಅಂತೂ ಇಂತನೂ ವಾಷಿಂಗ್ ಮಿಷಿನ್ ತಗೊಂಡ್ಬಿಟ್ಟೆ ನಮ್ಮ ಮನೆಗೆ. ಯಾರು ಮಾಡ್ದಿರೋ ಸಾಧನೆನ ಮಾಡಿವ್ನಿ ಅಪ್ಪ ದೇವ್ರೆ. ಅಂತೂ ಇಂತೂ ಉಳಿಸ್ಬಿಟ್ನಲ್ಲ, ಸಾಕು ಸಾಕು ಅಷ್ಟೇ ನೆನೆಯ. ಈ ನನ್ನ ವಾಷಿಂಗ್ ಮಿಷಿನ್ ಮೇಲೆ ಆ ಪೊದ್ದು ಪಾರಿ ಅವ್ರು ಯಾರ ಕಣ್ಣು ಬೀಳಲಿಲ್ಲ ಅಂದರೆ ಅಷ್ಟೇ ಸಾಕು. ಇನ್ನು ನಾನಂತೂ ಬಟ್ಟೆ ಒಗ್ಯಂಗಿಲ್ಲ. ನಾನಂತೂ ಇನ್ನು ಏನಿದ್ರು ಮನೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುಂತ್ಕೊಂಡು ವಾಷಿಂಗ್ ಮಿಷಿನಿಗೆ ಬಟ್ಟೆ ತಳ್ಳು, ಆರಾಮಾಗಿರು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇವ್ರ ಥರ ಬಿಸ್ಲಾಗೆಲ್ಲ ಬಟ್ಟೆ ಒಗೆಯೋ ಈ ಪ್ರಮೇಯನೇ ಇಲ್ಲ ಬಿಡು. ಅಪ್ಪ ದೇವ್ರೆ, ನನ್ನ ವಾಷಿಂಗ್ ಮಿಷಿನ್ಗೆ ಒಳ್ಳೇದು ಮಾಡಪ್ಪ. ನನ್ನ ವಾಷಿಂಗ್ ಮಿಷಿನ್ ಕನೆಕ್ಷನ್ ಕೊಡಿಸ್ಬಿಟ್ಟು ಇವತ್ತಿಂದನೇ ನನ್ನ ಬಟ್ಟೆ ಎಲ್ಲ ಹಾಕ್ಬಿಡ್ತೀನಿ. ಏನ್ ಸರಜಿ, ಏನೋ ಲಗೇಜ್ ಆಟೋದಾಗೆ ಏನೋ ಹಾಕೊಂಬಿಟ್ಟು ಬಂದೆ, ಏನು? ಅಯ್ಯೋ 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 ಬಂದ್ಬಿಟ್ರಾ ನಮ್ಮ ಮನೆಗೊಂದು ಬ್ಯಾಗ್ ತಗೊಂಡು ಏನಾರ ತಗೊಂಡು ಬರೋಕ್ಕಿಲ್ಲ, ಆಗಲೇ ನೆನೆಯ ಒಕ್ಕರಿಸ್ಕೊಬಿಡ್ತಾರೆ. ಥು, ಏನು ಮಾಡೋದು ಇವಾಗ? ಹೆಂಗೆ ಬಂತು ಅಂತ ಕೇಳ್ತಾರೆ. ಇವ್ರು ಕೊಟ್ಟೆವ್ರಿ, ಇವಾಗ ನಾನು ಅವ್ರು ತಗೊಂಡಿಲ್ವಲ್ಲ ಅದಕ್ಕೆ. ಸರೋಜಿ, ಲೇ ಸರೋಜಿ, ಇದೇನ್ಲೇ ಇದು ವಾಷಿಂಗ್ ಮಿಷಿನ್ನು? ಅಗಳ ವಾಷಿಂಗ್ ಮಿಷಿನ್ ತಗೊಂಡ್ಬಂದ್ಬಿಟ್ಟೆನೆ. ಒಂದು ಮಾತು ಹೇಳಲೇ ಇಲ್ಲ, ವಾಷಿಂಗ್ ಮಿಷಿನ್ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ತಗೊಂಡ್ಬಂದ್ಬಿಟ್ಟಿದ್ಯಾ? ಬುಡತ್ತ. ಅಯ್ಯೋ ಅಯ್ಯೋ ಅಯ್ಯೋ, ಯಾರು ತಗೊಂಡು ಬಂದಿರೋದು ಯಾರು ಮಾಡ್ದಿರೋದು ಮಾಡ್ಬಿಟ್ಟಲ್ಲ ನೀನು. ಯಾರ ಮನೆಗೂ ಇಲ್ಲ ನಮ್ಮ ಒಳ್ಳಿನಾಗೆ ನಿಮ್ಮ ಮನೆಯಾಗ ತಂದ್ಬಿಟ್ಟಲ್ಲ. ಅಲ್ಲ, ಒಂದು ಮಾತು ಹೇಳೋದಲ್ವೇ ನಮಗೆ? ತಗೋಬೇಕು ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ಇದ್ದಕ್ಕಿದ್ದಂಗೆ ಓದೆ ಹಂಗೆ ತಗೊಂಡು ಬಂದ್ಬಿಟ್ಟೆ. ಮೊದಲಿಂದನೇ ಪ್ಲಾನ್ ಮಾಡಿದರೆ ನನಗೂ ಗೊತ್ತಾಗೋದು. ಹೆಂಗೆ ಗೊತ್ತಾಯ್ತದ ನನಗೆ ಹೇಳು? ನಾನು ಅನ್ಕೊಂಡಿರಲಿಲ್ಲ, ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟು ಹಂಗೇನೇ ತಗೊಂಡು ಬಂದ್ಬಿಟ್ಟೆ. ಎಲ್ಲ ಸರೋಜಿ, ಏಸಾಯ್ತು ವಾಷಿಂಗ್ ಮಿಷಿನ್ಗೆ? 28,000. 28,000 ಆಯ್ತೇನೆ? ಯಾರು ಕೊಡ್ಸಿದ್ರು ವಾಷಿಂಗ್ ಮಿಷಿನ್ನ? ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೆ. ಅದೇ ಮತ್ತೆ ಕೇಳಿದ್ರು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ಲು. ವಾಷಿಂಗ್ ಮಿಷಿನ್ ಹೆಂಗ್ ಬಂತು ಅಂತ ಮಾತ್ರ ಗೊತ್ತಾಯ್ತಿಲ್ಲ ನನಗಂತೂ. ಅಲ್ವೇ, ವಾಷಿಂಗ್ ಮಿಷಿನ್ ಯಾರು ಕೊಡ್ಸಿದ್ರು, ಹೆಂಗ್ ತಕೊಂಡೆ? ಏನಾರ ಸಂಘದಾಗ ಏನಾರ ದುಡ್ಗಿರ್ ತಕೊಂಡೇನೆ ನಮಗೂ ಹೇಳೆ. ನಾವು ಬಟ್ಟೆ ಒಗ್ದು ಸಾಕಾಗೋಗ್ಬಿಟ್ಟೈತೆ, ನಾವು ಎತ್ಲಾಕ್ ತಗತ್ತೀವಿ. ಅಯ್ಯಯ್ಯೋ, ನಾನು ಸಾಲ ಪಾಲ ಎಲ್ಲ ಮಾಡಿ ತಗೊಂಡಿದ್ದಲ್ಲಪ್ಪ ಇದನ್ನ. ನಾನಂತೂ ಏನೋ ಸ್ವಂತ ದುಡ್ಡಾಗೆ ನೀ ತಗೊಂಡಿದ್ದು. ಸ್ವಂತ ದುಡ್ಡ? ನಿನ್ ಸ್ವಂತ ದುಡ್ಡು ಯಾವ್ದೇ ಅದು? ಅದೇ ರೇಷನ್ಗೆ ಅಂತ ಹೇಳ್ಬಿಟ್ಟು ದುಡ್ಡು ಹಾಕೋರಲ್ಲ ನಮ್ಮ ಅಕೌಂಟ್ಗೆ ನೀಯ, ಆ ದುಡ್ಡು ಹಂಗೇನಿಯ 2,000 ರೂಪಾಯಿ ಭಾಗ್ಯಲಕ್ಷ್ಮಿ ಯೋಜನೆದು 2,000 ರೂಪಾಯಿ. ಆ ದುಡ್ಡು ಎಲ್ಲನೂ ಈಸ್ತಿನಿಂದ ಕೂಡಿಕೊಂಡು ನಂದೊಂದು ಚೂರು ಇತ್ತು, ಒಂದು 4,000 ಎಲ್ಲನೂ ಎತ್ತಿಕೊಂಡಿದ್ದೆ. ಎಲ್ಲ ಕುಡಿಕೊಬಿಟ್ಟು ಒಂದೇ ಕಿತ್ತ ಹೋಗ್ಬಿಟ್ಟು ವಾಷಿಂಗ್ ಮಿಷಿನ್ ತಗೊಂಬಂದ್ಬಿಟ್ಟೆ. ಬಟ್ಟೆ ಒಗ್ಯಾರ ಯಾರು ಅಂತ ಹೇಳ್ಬಿಟ್ಟು. ಎಲ್ಲ ಮೊಳ್ಳಿ ಸರೋಜಿ, ನಾವು ಅವಾಗ ಕೇಳ್ಬೇಕಾರೆ ಏನ್ ಹೇಳ್ತಿದ್ದೆ ಹೇಳು? ಲೇ ಸರೋಜಿ, ನಂದಂತೂ ಈ ತಿಂಗಳು 2,000 ರೂಪಾಯಿ ಬಿತ್ತು ಭಾಗ್ಯಲಕ್ಷ್ಮಿದು. ಪಾರಕಂಗು ಬಿದ್ದೈತಂತೆ. ನಾನು ಇವಳು ಹೋಗ್ಬಿಟ್ಟು ಸೀರೆ ತಗೊಬಿಟ್ಟು ಬರೋಣ ಅಂತ ಅನ್ಕೊಂಡಿದೀವಿ. ಬತ್ತೀಯೇನೆ ಸೀರೆ ತಗೊಬಿಟ್ಟು ಬರೋಣ? ಇವ್ರಿಗೆ ಏನಾರ ದುಡ್ಡು ಬಿದ್ದೈತಿ ಅಂತ ಹೇಳ್ಬಿಟ್ರೆ ಆಮೇಕಿಂದ ಎಲ್ಲ ಖರ್ಚು ಮಾಡಿಸ್ಬಿಡ್ತಾರೆ. ಬೇಡ ಇವ್ರ ಸವಸನೇ ಬೇಡ. ನನಗೆ ಬಿದ್ದಿಲ್ಲ ಅಂತ ಏನಾರ ಒಂದು ಹೇಳ್ಬಿಡೋಣ. ಇಲ್ವೇ, ನನ್ನ ಅಕೌಂಟ್ಗೆ ಯಾಕೋ ಇನ್ನೂ ದುಡ್ಡೇ ಬಿದ್ದಿಲ್ಲ 2,000 ರೂಪಾಯಿ. ಏನು ಮಾಡನಿ? ಅದಕ್ಕೆ ನಾನು ಸುಮ್ಮನೆ ಹೋಗ್ಬಿಡ್ತೀನಿ, ನೀವೇ ಹೋಗ್ಬಿಟ್ಟು ತಗೊಬಿಟ್ಟು ಬರ್ರಿ. ಹಿಂದಿನ ತಿಂಗಳು ಬಿದ್ದೈತೆ ಅಂತ ಹೇಳ್ತಿದ್ದಲ್ಲ, ಅದನ್ನೇ ನೀ ತಗೊಂಬಿಟ್ ಬಾ. ಹಿಂದಿನ ತಿಂಗಳು ದುಡ್ಡಾಗೆ ನೀವು ಹೋಗ್ಬಿಟ್ಟು ಸೀರೆ ತಗೊಬಿಟ್ಟು ಬರೋಣ. ಒಳ್ಳೊಳ್ಳೆ ಸೀರೆ ಬಂದವಂತೆ. ಅಯ್ಯೋ ಅದು ನಿಮ್ಗೇನೋ ನಮ್ಮ ಗಂಡುಗಳು ದುಡ್ಡು ಇಸ್ಕೊಳಕ್ಕಿಲ್ಲ, ಭಾಗ್ಯಲಕ್ಷ್ಮಿ ಯೋಜನೆ ಇದನ್ನ ದುಡ್ಡು ಇಸ್ಕೊಳಕ್ಕಿಲ್ಲ. ಆದರೆ ನನಗೆ ಹಂಗಲ್ವಲ್ಲ, ನನ್ನ ಗಂಡ ಅಯ್ಯೋ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಬಿಟ್ಟ. ಸಂಸಾರ ಕಷ್ಟ, ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ನಾನು ಏನು ಬೇಡ ಅಂತ ಸುಮ್ಕ ಹೋಗ್ಬಿಟ್ಟಿದ್ದೀನಿ. ಬರೋ 2,000 ರೂಪಾಯಿನೂ ಕೈಗೆ ಎಟ್ಕಕ್ಕಿಲ್ಲ ನನಗಂತೂ. ನೀವು ಹೆಂಗೋ ಬಿಡಮ್ಮ, ಹೋಗ್ಬಿಟ್ಟು ಬರ್ರಿ ಅತ್ಲಾಗೆ. ಪಾಪ ಕಣ್ಲೆ ಪದ್ದಿ ಸರೋಜಿ. ಹೋಗ್ಲಿ ಸರೋಜಿ, ನಾವೇ ಕರ್ಕೊಂಡೋಯ್ತೀವಿ ಬಾ. ಸುಮ್ಕೆ ನೀವು ಹೋಗ್ಬಿಟ್ಟು ಅಲ್ಲಿ ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿನ್ಕೊಂಬಿಟ್ಟು ಬರೀವಂತತ್ಲಾಗಿ. ಪಾಪ ನಿನ್ಗಂತೂ ದುಡ್ಡು ಬಿದ್ದಿಲ್ಲ, ನಮ್ಮ ಅಕೌಂಟಿಗನ ದುಡ್ಡು ಬಿದ್ದೈತಿ. ಬಾ, ಅಕೌಂಟು ದುಡ್ಡು ಬಿದ್ದೈತೆ ಅನ್ನೋ ಖುಷಿಗಾದ್ರೂ ನಿನಗೆ ಒಂದು ಪ್ಲೇಟ್ ಮಸಾಲೆ ಪುರಿ ಎಲ್ಲ ಕೊಡಿಸ್ತೀನಿ ಬಾ. ಹೆಂಗೋ ಫ್ರೀ ಬಸ್ಸು ಹೊತ್ಕೊಂಡು ಹೋಗ್ಬಿಡ್ತೀವಿ. ಹಂಗೆ ನಿನ್ನೆ ಸೀರೆ ಏನು ತಗೋಬೇಡ, ನಾನು ಪದಿ ತಗೋತೀವಿ ಸೀರೆಯ. ಹಂಗೆ ನಿನ್ಗೂ ಏನಾರ ಕೊಡಿಸ್ತೀವಿ, ಹಂಗೆ ತಿನ್ಕೊಂಡು ಜೊತೆಗೆ ಬರ್ಬೋದು. ಬಾ ಸುಮ್ಕೆ. ಪಾಪ ನೀನು ನೋಡ್ರೆ ಅಯ್ಯೋ ಅನ್ನಿಸ್ತದೆ. ನಮ್ಮಂಗೆ ನೋಡು, ನೀನು ಇಲ್ವೇ ಇಲ್ಲ, ಎಲ್ಲ ಗಂಡಂಗೂ ಸಂಸಾರಕ್ಕೆ ಅಂತ ಹೇಳ್ಬಿಟ್ಟು ಇಕ್ಬಿಡ್ತೀಯ. ಈ ತಿಂಗಳು ಬೇರೆ ಬಿದ್ದಿಲ್ಲ ಅಂತ ಹೇಳ್ತೀಯ ದುಡ್ಡು. ಸರಿ ಬಾ ನಮ್ಮ ಜೊತೆ ನೆನೆಯ. ಸರಿ ಹಂಗಾರೆ ಬರ್ತೀನಿ. ಏನಮ್ಮ ಎಲ್ಲ ನಿಮ್ದೇ ಖರ್ಚು, ನನ್ನ ಅಕೌಂಟ್ಗಂತೂ ದುಡ್ಡೇ ಬಿದ್ದಿಲ್ಲ. ಬಾರೆ, ನಿಂಗಿಲ್ಲ ಅಂತ ಹೇಳ್ತಿದ್ದೇನೆ ಬಾರೆ.
ಆಹಾ ಹೆಂಗೋ ಆತ ನಂಬಿಟ್ರು. ನನ್ನ ಅಕೌಂಟ್ಗೆ ನೆನ್ನೆನೆ ಬಂದ್ಬಿಟ್ಟು ದುಡ್ಡು ಬಿದ್ದೈತೆ. ಇವ್ರಿಗೆ ಯಾಕೆ ಇಲ್ಲಿ ದುಡ್ಡು ಖರ್ಚು ಮಾಡಬೇಕು? ನಾನಂತೂ ವಾಷಿಂಗ್ ಮಿಷಿನ್ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಕುಡಿಕೋಬೇಕಪ್ಪ. ಇನ್ನೂ ಒಂದು 3 ತಿಂಗಳು ಕುಡಿಕೋಬೇಕು ದುಡ್ಡ, ಆಮೇಲಿಂದ ತಗೋಬೋದು. ಎಲ್ಲ ಮೊಳ್ಳಿ ದುಡ್ಡು ಬಿದ್ದಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ನಮ್ಮ ಹತ್ರನೇನಿಯ ಪಾನಿಪುರಿ ಮಸಾಲ ಪುರಿ ಗೋಬಿ ಅಂತ ಹೇಳ್ಬಿಟ್ಟು ತಿಂಗಳ ಬಂದ್ಬಿಟ್ಟು ನಮ್ಮ ಜೊತೆಗೇನೇನಿಯ ತಿನ್ಕೊಂಬಿಟ್ಟು ಓಡಾಡ್ಬಿಟ್ಟು ಈಗ ನೋಡಿದ್ರೆ ಎಲ್ಲ ಭಾಗ್ಯಲಕ್ಷ್ಮಿ ದುಡ್ಡಾಗ ತಗೊಂಡಿವ್ನಿ ಅಂತ ಹೇಳ್ತೀನಿ. ಲೆಕ್ಕ ಹಾಕಳೆ ಪುದ್ದಿ ಲೆಕ್ಕ ಹಾಕ ಲೇ ಕಿಲಾಡಿ. ಒಂದು ಮಾತು ಹೇಳಿದಿದ್ರೆ ನಾವನ್ನೇ ಮುಚ್ಕೊಂಡು ನಾವನ್ನೇ ಕುಡಿಕತಾ ಇದ್ವಾ? ನಾವು ನಿನ್ನಂಗೆ ಕುಡಿಕಬಿಟ್ಟು ನಾವನ್ನೇ ವಾಷಿಂಗ್ ಮಿಷಿನ್ ತಗಂತ ಇದ್ವಾ? ನಾನೇನಾರ ತಗೋಬೇಡ ಅಂತ ಹೇಳಿದ್ನ? ನಾನು ಬಟ್ಟೆ ಒಗೆಯಕ್ಕೆ ಸಣ್ಣ ಹೋಯ್ತದೆ ಅಂತ ಹೇಳ್ಬಿಟ್ಟು ಆವಾಗ ಅವರು ಮೊದಲನೇ ತಿಂಗಳು ಶುರು ಮಾಡಿದ್ರಲ್ಲ, ಆವಾಗಿಂದನೂ ಕುಡಿಕೊಂಡಿವ್ನಿ. ನೀವು ಕುಡಿಕೊಂಡು ತಗೋಬೇಕಿತ್ತು. ನಮಗೆ ನಿನ್ನ ವಾಷಿಂಗ್ ಮಿಷಿನ್ ತಗೊಂಡ್ರದಕ್ಕೆ ಬೇಜಾರಿಲ್ಲ. ಪ್ರತಿ ತಿಂಗಳು ನಮಗೆ ದುಡ್ಡು ಬಿದ್ದಾಗ ನಾವು ಅದು ಇದು ಅದು ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ಬೇಕಾರೆ ದುಡ್ಡು ಬಿದ್ದಿಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಸಿಬಿಲಿ ಮಕ್ಕ ಹಾಕೊಂಡು ಬಂದ್ಬಿಡ್ತಿದ್ದಲ್ಲ ನಮ್ಮ ಮುಂದಕ್ಕೆ ಎಲ್ಲ ನಾವು ಕೊಡಿಸ್ತಾ ಇದ್ವಲ್ಲ, ಅದಕ್ಕೆ ಸಹಿಸಕ್ಕಾಯ್ತಿಲ್ಲ ನನ್ಗಂತೂ. ಇನ್ನು ಏನ್ ಟೇಮ್ ಮಿಂಚಿಲ್ಲ. ಈ ತಿಂಗಳಿಂದ ನೀವು ನನಗೆ ಕೂಡಿ ಕಳಿ ಬೇಡ ಅಂತಂದ್ರೆ ಯಾರು 28-30 ಸಾವಿರ ರೂಪಾಯಿಗೆ ಒಳ್ಳೆ ವಾಷಿಂಗ್ ಮಿಷಿನ್ ಬರ್ತವೆ. ನಾನು ಜಾಸ್ತಿ ಕೆಜಿ ಬೇಡ ಅಂತ 6 ಕೆಜಿ ತಗೊಂಬಂದಿವ್ನಿ. ಆರಾಮಾಗೆ ವಾಷಿಂಗ್ ಮಿಷಿನಾಗ ಬಟ್ಟೆ ಹಾಕೊಂಡು ಹೆಂಗೋ ಇದು ಮಾಡ್ಬೋದು. ನೋಡಿ, ನಾಳೆಯಿಂದ ನನ್ನನ್ನು ಕೆರೆತಾಗೇನು ಕರಿಯಕ್ಕೆ ಹೋಗ್ಬೇಡಿ. ಬಟ್ಟೆ ಒಗ್ಯಕ್ಕೆ ಬಾ ಸರೋಜಿ ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಗಿಟ್ಟೆಲ್ಲ ಇನ್ನು ಒಗ್ಯಂಗಿಲ್ಲಮ್ಮ. ಆರಾಮಾಗಿ ಟಿವಿ ನೋಡ್ಕೊಂಡು ಭಾಳಷ್ಟು ಅದೇ ಬಟ್ಟೆ ಒಗಿತದಂತೆ. ನಾನು ಕಾಲ ಮೇಲೆ ಕಾಲು ಹಾಕೊಂಡು ಟಿವಿ ನೋಡ್ಕೊಂಡು ಕುಂತ್ಕೊಳ್ಳೋದು ಅಷ್ಟೇ. ನೀನೆಯ ನಾವು ಮಾತ್ರ ಇವಾಗ ಬಟ್ಟೆ ಒಕ್ಕಳಕ್ಕೆ ಹೋಗ್ಬೇಕು. ಅದಕ್ಕೆ ಪದ್ದಿ ಹೇಳೋದು. ಅದಕ್ಕೆ ನಾವು ದುಡ್ಡು ಕುಡಿಕೋಬೇಕಿತ್ತು. ಅಯ್ಯೋ, ನಾವು ನಡುವೆ ಕಾಲ ಮೇಲೆ ಕಾಲು ಹಾಕೊಂಡೇನಿಯ ಆರಾಮಾಗೆ ಸರಜಿ ಮನೆಗೆ ಟಿವಿ ನೋಡ್ಬೋದು ಬಿಡೆ, ಏನು ತೊಂದ್ರೆನೇ ಇಲ್ಲ. ನಾವು ಕಾಲ ಮೇಲೆ ಕಾಲು ಹಾಕೊಂಡು ಕುಂತ್ಕೊಂಡ್ರೆ ಬಟ್ಟೆ ಯಾರೋ ಒಗಿತಾರೆ ಬಂದ್ಬಿಟ್ಟು ನಮ್ಮ ತಾತ ಒಗಿತಾನ? ಲೇ ಪಾರಿ, ನಾವು ಬ್ಯಾರೆ ಅಲ್ಲ ಸರೋಜಿ ಬ್ಯಾರೆ ಅಲ್ಲ. ಈಗ ನಮ್ಗೆ 2 ಸಾವಿರ ರೂಪಾಯಿ ದುಡ್ಡು ಬಂದಾಗ ಪಾಪ ಅಂತ ಹೇಳ್ಬಿಟ್ಟು ಸರೋಜಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಕರ್ಕೊಂಡು ಹೋಗ್ಬಿಟ್ಟು ಸರೋಜಿಗೆ ಇತ್ತಗಳೇ ತಿನ್ನಿ ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇದ್ವಿ. ಇವಾಗ ಅವಳು ಅದೇ 2 ಸಾವಿರ ರೂಪಾಯಿ ಕುಡಿಕೊಂಡು ವಾಷಿಂಗ್ ಮಿಷಿನ್ ತಗೊಂಡವಳೆ. ಇವಾಗ ನಾವೇನಾದ್ರೂ ವಾಷಿಂಗ್ ಮಿಷಿನಾಗೆ ನಾವು ಬಂದ್ಬಿಟ್ಟು ಬಟ್ಟೆ ಹಾಕೊಂಡು ಹೋಯ್ತೀವಿ ಅಂತ ಹೇಳಿದ್ರೆ ಏನಾರ ಬೇಡ ಅಂತಾಳ? ಹೆಂಗೋ ಫ್ರೀ ಕರೆಂಟ್ ಅಲ್ವಾ? ಇನ್ಮೇಲೆ ನಾನು ನೀನು ಕೆರೆ ತಕ್ಕೇನು ಹೋಗೋದು ಬೇಡ. ನಾನು ನೀನು ಇಬ್ರು ಬಂದ್ಬಿಟ್ಟು ಈ ಸರೋಜಿ ಮನೆಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೊಂಡು ಹೋಗ್ಬಿಡಣ. ಏನಂತೀಯಾ? ಅಯ್ಯೋ 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 ಪದ್ದಿ, ನಿನ್ ತಲೆಗಂತೂನುವೆ ನಿನ್ ತಲೆಗಂತೂನುವೆ ಎಲ್ಲೋ 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 ಹೋಗ್ಬಿಡ್ತು ಬಿಡು ನಿನ್ ತಲೆ ಅಂತನುವೆ. ಎಂತ ಐಡಿಯಾ ಕೊಟ್ಟೆ ಹೀರೆ. ಒಂದು ಕ್ಷಣ ಹಂಗ್ ಬರ್ತೀನಿ. ಸರಜಿ ವಾಷಿಂಗ್ ಮಿಷಿನ್ ಮಾತ್ರ ಮಸ್ತ್ ವಾಷಿಂಗ್ ಮಿಷಿನ್ ಬಿಡು ನಿಂದಂತನುವೆ. ವಾ ವಾ ವಾ, ಎಂತ ಸಂದಕೈತೆ. ಯೋಸ್ಬೇಕಾದ್ರೆ ಬಟ್ಟೆ ಹಾಕ್ಬೋದಾ? ಆಗ್ಬೋದು. ಹಂಗಾರ್ಬಿಡು. ಕರೆಂಟು ಫ್ರೀ ಆಗೈತೆ, ಕರೆಂಟ್ಗೂ ಏನು ತೊಂದರೆ ಇಲ್ಲ. ಹೆಂಗೋ ನೀರಿಗೂ ಒಂಚೂರು ಬರ ಅಷ್ಟೇನಿಯ. ಹೆಂಗೋ ಬಿಡು, ನೀರು ಹೆಂಗೋನೂ ನಡೀತವೆ. ವಾಷಿಂಗ್ ಮಿಷಿನಾಗೆ ಬಟ್ಟೆ ಒಂದು ಹಾಕ್ಕೊಂಡು ನೀನೇ ಯೋಚನೆ ಮಾಡು ಹೆಂಗಿರ್ತದೆ. 3 ಜನನು ಆರಾಮಾಗಿರ್ಬೋದು. ಅಯ್ಯೋ, ಇವಳು ಬಟ್ಟೆನೇ ತಕೊಂಡ್ಬಿಟ್ಲಾ? ಲೇ ಸರಜಿ, ಮೊದಲು ಇನಾಗ್ರೇಷನ್ನು ನನ್ನ ಬಟ್ಟೆಗಳಿಂದನೇ ಆಗ್ಲಿ ಕಣ್ಲೆ. ಬಾಬಾ, ನನ್ನ ಬಟ್ಟೆನ ಇವತ್ತು ಹಾಕು, ನಿಮ್ಮ ಬಟ್ಟೆಗಳನ್ನ ನಾಳೆಗೆ ಹಾಕಳ್ರಿ, ಸರಿನಾ? ವಾರದಾಗೆ ನೀನೊಂದಿನ ನಾನೊಂದಿನ ಪೊದ್ದಿ ಒಂದಿನ, ಹೆಂಗ ಸರೈತದೆ. ಆಗೋ ಆಗ್ಲಿ ತಕೊಂಡೆ ಬಂದ್ಬಿಟ್ಲು ಇವಳು. ಸರಿ ಇಳಿಸು. ಅದು ಹೆಂಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಾರೋ ಎಲ್ಲ ಹಾಕ್ಬಿಟ್ಟು ನೋಡೋಣ. ಇಳಿಸು. ನಾನು ನೀನು ಆಮೇಕಿಂತ ಸರೋಜಿ 3 ಜನನೂ ಆರಾಮಾಗಿ ಕುಂತ್ಕೊಂಡು ಈ ಬಟ್ಟೆ ಒಗೆಯೋ ಟೈಮ್ ಇತ್ತಲ್ಲ, ಒಂದು 2 ಗಂಟೆ 3 ಗಂಟೆ ಬಟ್ಟೆ ಒಗಿತಿದ್ವಲ್ಲ, ಇನ್ಮೇಲೆ ಅದೇ 2 ಗಂಟೆ 3 ಗಂಟೆಗೆ ಒಂದೊಂದು ಪಿಕ್ಚರ್ ನೋಡ್ಕೊಂಡು ಕುಂತ್ಕೊಬಿಡೋಣ. ನಮ್ಮ ಗಂಡುಗಳು ಏನು ಕೇಳೋಂಗಿಲ್ಲ. ಯಾಕೆ ನಾವು ಒಗೆಯೋ ಟೈಮ್ನ ಮೂವಿ ನೋಡ್ತಾ ಇದೀವಿ, ಪಿಕ್ಚರ್ ನೋಡ್ತಾ ಇದೀವಿ ಅಂತ ಹೇಳೋಣ. ಇಳಿಸು. ಬಾರೆ ಸರೋಜಿ, ಆಗ್ಬಾ ವಾಷಿಂಗ್ ಮಿಷಿನ್ಗೆ. ಯಾಕೆ ನಿಂತ್ಕೊಂಡು ಮಕ ನೋಡ್ತಾ ಇದೀಯಾ? ಓ, ಮೊದಲನೇ ಬಟ್ಟೆ ನಿನ್ನದೇ ಹಾಕ್ಬೇಕಿತ್ತು ಅಂತನಾ? ಅದ್ರ ಬಗ್ಗೆ ಎಲ್ಲ ಏನು ತಾಯಿ ಕೆಡ್ಸ್ಕೊಬೇಡ. ಬಾ ಹಾಕ್ ಬಾ. ಇವ್ರಿಗೆ ಯಾಕನ ಸುಳ್ಳು ಹೇಳೋದನ್ನ ಮುಚ್ಕೊಂಡು ನಾನು ಇವ್ರಿಗೂ ಹೇಳಿದ್ರೆ ವಾಷಿಂಗ್ ಮಿಷಿನ್ ತಗೊಳ ಕುಡಿಕ್ತಾ ಇವನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕುಡಿಕೊಂಡು ನಾನು ವಾಷಿಂಗ್ ಮಿಷಿನ್ ತಗೊಂಡಿರೋರು. ನಾನು ವಾಷಿಂಗ್ ಮಿಷಿನ್ ಆದ್ರೂ ಹೆಂಗೋ ನೆಟ್ಟಿಗಿರೋದು. ಈಗ ದಿನ ಇವ್ರದೊಂದಿನ ನಂದೊಂದಿನ ಅವಳದೊಂದಿನ ಅಂತ ಹಾಕೊಂಡು ಕುಂತ್ಕೊಂಡ್ರೆ ನನ್ನ ವಾಷಿಂಗ್ ಮಿಷಿನ್ ಕತೆ ಗೋವಿಂದ ಅಂತದೆ. ನೋಡುವ, ಈಗಲೇ ಹೇಳ್ತಾ ಇದ್ದೀನಿ, ಈ ತಿಂಗಳಿಂದ ನಾನು ಅದು ಬರೋ ದುಡ್ಡೆಲ್ಲ ನನಗೆ ಹುಡುಕಬಿಟ್ಟು ಫ್ರಿಡ್ಜ್ ತಗೋಬೇಕು ಅನ್ಕೊಂಡಿವ್ನಿ. ನಿಮಗೂ ಈಗಲೇ ಹೇಳ್ತಾ ಇವ್ನಿ, ನೀವು ಖರ್ಚು ಮಾಡ್ತಿದ್ದಂಗೆ ಫ್ರಿಡ್ಜ ತಗೊಳ್ಳಿ. ಆಮೇಲಿಂದ ನೀನು ತಗೊಂಡಿದ್ಯಾ ಸರೋಜಿ ಫ್ರಿಡ್ಜ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಅದು ಇದು ಅಂತ ಎಲ್ಲ ತಂದ್ಬಿಟ್ಟು ನಾನು ಫ್ರಿಡ್ಜಾಗ ಮಾಡೋದಂಗಿಲ್ಲ. ಈಗಲೇ ಹೇಳಿದ್ದೀನಿ, ಈ ತಿಂಗಳಿಂದ ಬರೋ ಭಾಗ್ಯಲಕ್ಷ್ಮಿ ದುಡ್ಡೆಲ್ಲ ಫ್ರಿಡ್ಜ್ಗೆ ಫಿಕ್ಸು. ಓ ಹಂಗ, ಸರಿ ಹೇಳು. ಈ ತಿಂಗಳಿಂದ ನಮ್ದು ಫಿಕ್ಸು. ಏನ್ರಪ್ಪ, ನಾವೇನನ್ನ ತಪ್ಪು ಮಾಡ್ತಿದೀವಿ? ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ತಾನೇ? ಅಲ್ಲ, ನಮಗೆ ಬರೋ ಭಾಗ್ಯಲಕ್ಷ್ಮಿ ದುಡ್ಡಾಗ ಇವಳಿಗೊಂದೇ ಕೊಡಿಸ್ತಾ ಇದ್ವಿ ಎಲ್ಲ ನನವೆ. ಈಗ ಅವಳದು ಭಾಗ್ಯಲಕ್ಷ್ಮಿ ದುಡ್ಡಾಗೆಲ್ಲ ತಗೊಂಡೋಳಿ ಅಂದಮೇಲೆ ನಾವು ಅದ್ರಾಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಒಪ್ಪೇನೈತೆ?
ಹಂಗೆ ನೀವು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಂಗೆ ನೀವು ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಜನ ಸಬ್ಸ್ಕ್ರೈಬೇ ಮಾಡ್ಕೊಳಕ್ಕಿಲ್ಲ, ಹಂಗೆ ನೋಡ್ತಾ ಇದ್ದೀರಾ ವಿಡಿಯೋನ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಬಿರ್ಬಿರ್ನ ಬಟ್ಟೆ ಹಾಕಿ ಪಿಕ್ಚರ್ ನೋಡೋಣ.